ಮೊದಲನೆಯ ಪ್ರಶ್ನೆ, ಮುಖದಲ್ಲಿ ಸುಕ್ಕುಗಳನ್ನು ಉಂಟು ಮಾಡುವ ರುಚಿ ಯಾವುದು? ಎ ಸಿಹಿ, ಬಿ ಖಾರ, ಸಿ ಹುಳಿ, ಡಿ ಕಹಿ. ಉತ್ತರ ಬಿ ಖಾರ. ಎರಡನೆಯ ಪ್ರಶ್ನೆ, ಯಾವ ಬೆರಳಿನ ಉಗುರುಗಳು ನಿಧಾನವಾಗಿ ಬೆಳೆಯುತ್ತವೆ? ಎ ಹೆಬ್ಬೆರಳು, ಬಿ ತೋರು ಬೆರಳು, ಸಿ ಮಧ್ಯದ ಬೆರಳು, ಡಿ ಕಿರುಬೆರಳು. ಉತ್ತರ ಎ ಹೆಬ್ಬೆರಳು. ಮೂರನೆಯ ಪ್ರಶ್ನೆ, ಮಕ್ಕಳು ಮೊಬೈಲ್ ಫೋನುಗಳಲ್ಲಿ ಕಳೆಯಬಹುದಾದ ಗರಿಷ್ಠ ಸಮಯ ಎಷ್ಟು? ಎ ಅರ್ಧ ಗಂಟೆ, ಬಿ 1 ಗಂಟೆ, ಸಿ 3 ಗಂಟೆ, ಡಿ 2 ಗಂಟೆ. ಉತ್ತರ ಡಿ 2 ಗಂಟೆ. ನಾಲ್ಕನೇ ಪ್ರಶ್ನೆ, ದೇಹದ ಜೀವಕೋಶಗಳಿಗೆ ವಯಸ್ಸಾಗಲು ಕಾರಣವಾಗುವ ಪಾನೀಯ? ಎ ಟೀ, ಬಿ ಕಾಫಿ, ಸಿ ತೆಂಗಿನ ನೀರು, ಡಿ ಸೋಡಾ. ಉತ್ತರ ಡಿ ಸೋಡಾ. ಐದನೆಯ ಪ್ರಶ್ನೆ, ಬೆಕ್ಕಿನ ಗರ್ಭಧಾರಣೆ ಎಷ್ಟು ದಿನಗಳು? ಎ 60 ದಿನಗಳು, ಬಿ 65 ದಿನಗಳು, ಸಿ 69 ದಿನಗಳು, ಡಿ 70 ದಿನಗಳು. ಉತ್ತರ ಬಿ 65 ದಿನಗಳು. ಆರನೆಯ ಪ್ರಶ್ನೆ, ಯಾವ ಹಣ್ಣನ್ನು ಬಟರ್ ಫ್ರೂಟ್ಸ್ ಎಂದು ಕರೆಯಲಾಗುತ್ತದೆ? ಎ ಅವಕಾಡೋ, ಬಿ ಪಪ್ಪಾಯಿ, ಸಿ ಕಿತ್ತಳೆ, ಡಿ ದಾಳಿಂಬೆ. ಉತ್ತರ ಎ ಅವಕಾಡೋ. ಏಳನೆಯ ಪ್ರಶ್ನೆ, ಅತ್ಯಂತ ಕಡಿಮೆ ಸಂಖ್ಯೆಯ ಕೈದಿಗಳನ್ನು ಹೊಂದಿರುವ ದೇಶ ಯಾವುದು? ಎ ಚೀನಾ, ಬಿ ಅಮೆರಿಕ, ಸಿ ಜರ್ಮನಿ, ಡಿ ನೆದರ್ಲ್ಯಾಂಡ್. ಉತ್ತರ ಡಿ ನೆದರ್ಲ್ಯಾಂಡ್. ಎಂಟನೆಯ ಪ್ರಶ್ನೆ, ಮೊದಲ ಫ್ರಿಜ್ಜನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು? ಎ ಆಫ್ರಿಕಾ, ಬಿ ಅಮೆರಿಕ, ಸಿ ಇಂಗ್ಲೆಂಡ್, ಡಿ ಚೀನಾ. ಉತ್ತರ ಬಿ ಅಮೆರಿಕ. ಒಂಬತ್ತನೆಯ ಪ್ರಶ್ನೆ, ನಾವು ನಮ್ಮ ಕಣ್ಣುಗಳನ್ನು ಮುಚ್ಚಿದಾಗ ನಾವು ನೋಡುವ ಬಣ್ಣ ಯಾವುದು? ಎ ಬೂದು ಬಣ್ಣ, ಬಿ ಗಾಢ ಹಳದಿ, ಸಿ ಕಪ್ಪು ಬಣ್ಣ, ಡಿ ಬಿಳಿ ಬಣ್ಣ. ಉತ್ತರ ಎ ಬೂದು ಬಣ್ಣ. ಹತ್ತನೆಯ ಪ್ರಶ್ನೆ, ಯಾವ ದೇಶವು ಅಕ್ಕಿ ಉತ್ಪಾದನೆಯಲ್ಲಿ ನಂಬರ್ 1 ಆಗಿದೆ? ಎ ಚೀನಾ, ಬಿ ಭಾರತ, ಸಿ ಅಮೆರಿಕ, ಡಿ ಪಾಕಿಸ್ತಾನ್. ಉತ್ತರ ಎ ಚೀನಾ. ಹನ್ನೊಂದನೆಯ ಪ್ರಶ್ನೆ, ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಹೆಚ್ಚಿಸಲು ಸಹಾಯ ಮಾಡುವ ಹಣ್ಣು? ಎ ಹಲಸು ಹಣ್ಣು, ಬಿ ಕಿತ್ತಳೆ ಹಣ್ಣು, ಸಿ ನೇರಳೆ ಹಣ್ಣು, ಡಿ ಬಾಳೆಹಣ್ಣು. ಉತ್ತರ ಬಿ ಕಿತ್ತಳೆ ಹಣ್ಣು. ಹನ್ನೆರಡನೆಯ ಪ್ರಶ್ನೆ, ಯಾವ ಅಕ್ಕಿ ಹಸಿರು ಮೊಟ್ಟೆಗಳನ್ನು ಇಡುತ್ತದೆ? ಎ ಕಾಗೆ, ಬಿ ಎಮೊ ಪಕ್ಷಿ, ಸಿ ಹಮ್ಮಿಂಗ್ ಬರ್ಡ್, ಡಿ ಗುಬ್ಬಚ್ಚಿ. ಉತ್ತರ ಬಿ ಎಮೊ ಪಕ್ಷಿ. 13ನೇ ಪ್ರಶ್ನೆ, ಬಿಸಿ ಋತುವಿನಲ್ಲಿ ಯಾವ ಬಟ್ಟೆಯನ್ನು ಧರಿಸಬಾರದು? ಎ ರೇಹನ್, ಬಿ ರೇಷ್ಮೆ, ಸಿ ಹತ್ತಿ, ಡಿ ಪಾಲಿಸ್ಟರ್. ಉತ್ತರ ಡಿ ಪಾಲಿಸ್ಟರ್. 14ನೇ ಪ್ರಶ್ನೆ, ಯಾವ ಹಣ್ಣು ತಿಂದ ತಕ್ಷಣ ನೀರು ಕುಡಿದರೆ ಕೆಮ್ಮು ಬರುತ್ತದೆ? ಎ ಫಿಯರ್ಸ್ ಹಣ್ಣು, ಬಿ ಕಿತ್ತಳೆ ಹಣ್ಣು, ಸಿ ನೇರಳೆ ಹಣ್ಣು, ಡಿ ಬಾಳೆಹಣ್ಣು. ಉತ್ತರ ಎ ಫಿಯರ್ಸ್ ಹಣ್ಣು. 15ನೇ ಪ್ರಶ್ನೆ, ಹಾಗಲಕಾಯಿ ತಿಂದ ನಂತರ ಏನು ತಿಂದರೆ ಆರೋಗ್ಯಕ್ಕೆ ಅಪಾಯಕಾರಿ? ಎ ಹಾಲು, ಬಿ ಜಿಲೇಬಿ, ಸಿ ಐಸ್ ಕ್ರೀಮ್, ಡಿ ಮೊಟ್ಟೆ.
ಉತ್ತರ ಎ ಹಾಲು. ಹಾಗಲಕಾಯಿ ತಿಂದ ನಂತರ ಹಾಲು ಕುಡಿಯುವುದರಿಂದ ಮಲಬದ್ಧತೆ, ಹೊಟ್ಟೆ ನೋವು, ವಾಕರಿಕೆ ಮತ್ತು ಹೊಟ್ಟೆಯ ಉರಿ ಉಂಟಾಗುತ್ತದೆ. 16ನೇ ಪ್ರಶ್ನೆ, ಯಾವ ವಿಟಮಿನ್ ಕೊರತೆಯಿಂದ ವಸಡುಗಳಲ್ಲಿ ರಕ್ತಸ್ರಾವಕ್ಕೆ ಕಾರಣವಾಗುತ್ತದೆ? ಎ ವಿಟಮಿನ್ ಕೆ, ಬಿ ವಿಟಮಿನ್ ಸಿ, ಸಿ ವಿಟಮಿನ್ ಡಿ, ಡಿ ವಿಟಮಿನ್ ಇ. ಉತ್ತರ ಬಿ ವಿಟಮಿನ್ ಸಿ. 17ನೇ ಪ್ರಶ್ನೆ, ಗಿಳಿಗಳಿಗೆ ಯಾವ ಆಹಾರ ವಿಷಕಾರಿ? ಎ ಚಾಕ್ಲೇಟ್, ಬಿ ಮ್ಯಾಗಿ, ಸಿ ಅಕ್ಕಿ, ಡಿ ಬಾಳೆಹಣ್ಣು. ಉತ್ತರ ಎ ಚಾಕ್ಲೇಟ್. 18ನೇ ಪ್ರಶ್ನೆ, ಮೂತ್ರಪಿಂಡಗಳನ್ನು ಸರಿಪಡಿಸಲು ಯಾವ ಆಹಾರಗಳು ಸಹಾಯ ಮಾಡುತ್ತವೆ? ಎ ಬೆಳ್ಳುಳ್ಳಿ, ಬಿ ಕೆಂಪು ಮೆಣಸು, ಸಿ ಹೂಕೋಸು, ಡಿ ಮೊಟ್ಟೆ. ಉತ್ತರ ಮೇಲಿನ ಎಲ್ಲವೂ. 19ನೇ ಪ್ರಶ್ನೆ, ಜಗತ್ತಿನಲ್ಲಿ ಯಾವ ದೇಶವು ಹೂವಿನ ಉತ್ಪಾದನೆಯಲ್ಲಿ ಅಗ್ರ ಸ್ಥಾನದಲ್ಲಿದೆ? ಎ ನೆದರ್ಲ್ಯಾಂಡ್, ಬಿ ಭಾರತ, ಸಿ ಶ್ರೀಲಂಕಾ, ಡಿ ಮಲೇಷಿಯಾ. ಉತ್ತರ ಎ ನೆದರ್ಲ್ಯಾಂಡ್. 20ನೇ ಪ್ರಶ್ನೆ, ಸಿಂಹದ ಗರ್ಜನೆಯನ್ನು ನೀವು ಎಷ್ಟು ದೂರ ಕೇಳಬಹುದು? ಎ 10 ಕಿಲೋಮೀಟರ್, ಬಿ 2 ಕಿಲೋಮೀಟರ್, ಸಿ 25 ಕಿಲೋಮೀಟರ್, ಡಿ 5 ಕಿಲೋಮೀಟರ್. ಉತ್ತರ ಡಿ 5 ಕಿಲೋಮೀಟರ್. ನಾವು ತಿಂದ ಆಹಾರ ಬೇಗ ಜೀರ್ಣವಾಗಲು ಏನು ಮಾಡಬೇಕು? ಎ ಪೇರಳೆಹಣ್ಣು, ಬಿ ಬಾಳೆಹಣ್ಣು, ಸಿ ಮೊಸರು, ಡಿ ಸೇಬು. ಉತ್ತರ ಬಿ ಬಾಳೆಹಣ್ಣು. ಬಾಳೆಹಣ್ಣು ತಿನ್ನುವುದರಿಂದ ನಮ್ಮ ದೇಹದ ಜೀರ್ಣಶಕ್ತಿ ಅಭಿವೃದ್ಧಿಯಾಗಲಿದೆ. ಜೊತೆಗೆ ಒಳ್ಳೆಯ ಪ್ರಮಾಣದ ಪೌಷ್ಟಿಕ ಸತ್ವಗಳು ಸಹ ಬಾಳೆಹಣ್ಣಿನಿಂದ ನಮಗೆ ಸಿಗುತ್ತವೆ. ನಮ್ಮ ಚರ್ಮಕ್ಕೆ ಹೆಚ್ಚು ಹೊಳಪು ಬರಲು ಯಾವ ತರಕಾರಿ ತಿನ್ನಬೇಕು? ಎ ಟೊಮಾಟೊ, ಬಿ ಎಲೆಕೋಸು, ಸಿ ಆಲೂಗಡ್ಡೆ, ಡಿ ಕ್ಯಾರೆಟ್. ಉತ್ತರ ಎ ಟೊಮಾಟೊ. ಟೊಮಾಟೊದಲ್ಲಿ ವಿಟಮಿನ್ ಸಿ, ವಿಟಮಿನ್ ಎ ಇದೆ. ಇದು ತ್ವಚೆಗೆ ಫ್ರೆಶ್ ಮತ್ತು ಫೇರ್ ಲುಕ್ ನೀಡುತ್ತದೆ. ಚರ್ಮದ ಹಲವು ಸಮಸ್ಯೆಗಳನ್ನು ತೊಡೆದು ಹಾಕಲು ಟೊಮಾಟೊ ಉಪಯುಕ್ತವಾಗಿದೆ. ಯಾವ ತರಕಾರಿ ರಸವನ್ನು ಕುಡಿಯುವುದರಿಂದ ದೃಷ್ಟಿ ತೀಕ್ಷ್ಣವಾಗುತ್ತದೆ? ಎ ಸೊಪ್ಪು, ಬಿ ಟೊಮಾಟೊ, ಸಿ ಸೋರೆಕಾಯಿ, ಡಿ ಆಲೂಗಡ್ಡೆ. ಉತ್ತರ ಬಿ ಟೊಮಾಟೊ. ಟೊಮಾಟೊ ರಸವು ನಿಮಗೆ ಕಣ್ಣುಗಳಿಗೆ ಕಣ್ಣಿನ ದೃಷ್ಟಿಯನ್ನು ಬಲಪಡಿಸಲು ಅಗತ್ಯವಿರುವ ವಿಟಮಿನ್ ಸಿ, ವಿಟಮಿನ್ ಎ, ಪೊಟ್ಯಾಸಿಯಂನಂತ ಹೆಚ್ಚಿನ ಅಗತ್ಯ ಪೋಷಕಾಂಶಗಳನ್ನು ಹೊಂದಿರುತ್ತದೆ. ಯಾವ ಆಹಾರವನ್ನು ಸೇವಿಸುವುದರಿಂದ ಹೃದಯಕ್ಕೆ ಸಂಬಂಧಿಸಿದ ರೋಗಗಳನ್ನು ತಡೆಗಟ್ಟುತ್ತದೆ? ಎ ಶುಂಠಿ, ಬಿ ಬೆಳ್ಳುಳ್ಳಿ, ಸಿ ಈರುಳ್ಳಿ, ಡಿ ಹಸಿ ತರಕಾರಿಗಳು. ಉತ್ತರ ಬಿ ಬೆಳ್ಳುಳ್ಳಿ. ಯಾವ ಆಹಾರವನ್ನು ಸೇವಿಸುವುದರಿಂದ ಹೃದಯಕ್ಕೆ ಸಂಬಂಧಿಸಿದ ರೋಗಗಳನ್ನು ನಿಯಂತ್ರಿಸಬಹುದು ಅಂದರೆ ಅದು ಬೆಳ್ಳುಳ್ಳಿ ಆಗಿದೆ. ಬೆಳ್ಳುಳ್ಳಿ ಸೇವಿಸುವುದರಿಂದ ಹೃದಯಕ್ಕೆ ಸಂಬಂಧಿಸಿದ ರೋಗಗಳು ಬರುವುದಿಲ್ಲ.